ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮದನ್ ಬ್ಲಾಗರ್ಗೆ. ಏನಪ್ಪ ಇವತ್ತು ಕಾರಲ್ಲಿ ಕೂತೀನಿ ಅಂತ ಅನ್ಕೊಂಡ್ರ? ಏನಿಲ್ಲ, ಒಂದು ಕಾರ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ರಿವ್ಯೂ ಮಾಡ್ತಿರೋದು. ಆ್ಯಕ್ಚುಲಿ ಇದು ನಂದೇ ಕಾರು, ಫಿಯೇಟ್ ಪುಂಟು ತಗೊಂಡು 1 ಇಯರ್ ಆಗಿದೆ. ಸೊ ಪರ್ಫಾಮೆನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಅದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸಡ್ವಾಂಟೇಜಸ್ ಇದೆ, ಮೈಲೇಜಸ್ ಎಷ್ಟು ಸಿಗುತ್ತೆ, ಮತ್ತು ನಾನು ತಗೊಂಡಾಗ ಎಷ್ಟಾಯಿತು, ಮತ್ತು ಈಗ ಯಾಕೆ, ಮತ್ತು ಏನೇನು ಪಾರ್ಟ್ಸ್ಗಳು ಅವೈಲಬಲ್ ಇದೆಯಾ ಇಲ್ವಾ, ಎಲ್ಲದನ್ನೂ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? ಸೊ ನೀವು ಇಂಟೀರಿಯರ್ನ ನೋಡೋದಾದರೆ 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮತ್ತು ಆಮೇಲೆ ಸೀಟ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಬಂದರೆ ಇಲ್ಲಿ CD ಹಾಕ್ಬೋದು. ಮತ್ತು ಆಮೇಲೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಆಟೋಮೆಟಿಕ್ ಅಲ್ಲ, ಇದು ಮ್ಯಾನ್ಯಲ್. ಅದಾದಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ತುಂಬ ಚೆನ್ನಾಗಿದೆ, ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಮತ್ತು ಆಮೇಲೆ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ, ಇದು ನಂದು ಆ್ಯಕ್ಚುಲಿ ಬಂದು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ಲು. ಸೊ ಮೈಲೇಜ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಹೈವೇಲೆಲ್ಲ ಓಡಿಸ್ತೀನಿ ಅಂದರೆ ಒಂದು 16 to 17 ಸಿಗ್ತದೆ. ಸಿಟಿಲೆಲ್ಲ ಓಡಿಸ್ತೀನಿ ಅಂದರೆ 12 to 13 ಸಿಗುತ್ತೆ. ಸೊ ಇದರಲ್ಲಿ ನಾನು ರೇರ್ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ. ಸೊ ಇದರಲ್ಲಿ ರೇರ್ ಕ್ಯಾಮ್ರಾ ಬರೋದಿಲ್ಲ. ಸೊ ಬ್ಯಾಕ್ ಕ್ಯಾಮ್ರಾನ ನಾನು ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ. ಸೊ ಅದ್ರದ್ದಿದು. ಆಮೇಲೆ ಇದರಲ್ಲಿ ಮತ್ತು ನಾನು ಇನ್ನೇನು ಇನ್ಸ್ಟಾಲೇಷನ್ ಏನು ಮಾಡಿಸಿದ್ದೀನಿ ಅಂದರೆ JBL ಸ್ಪೀಕರ್ಸ್ ಆ್ಯಡ್ ಮಾಡಿಸಿದ್ದೀನಿ ಇದಕ್ಕೆ. ಸೊ ಸೌಂಡ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಸಪ್ರೇಟಾಗಿ ಹಾಕ್ಸಿರೋದು ಇದು. ಸೊ ಇದು ಇದರಲ್ಲಿ ಬರೋಲ್ಲ. ಇದು ಬಂದು USB ಮತ್ತು ಆಮೇಲೆ ಆಕ್ಸ್ ಕೇಬಲ್ ಬರುತ್ತೆ. ಸೊ ಇದನ್ನು ಅಷ್ಟೇ ಸಪ್ರೇಟ್ ನಾನು ಹಾಕ್ಸಿರೋದು, ಇದರಲ್ಲಿ ಬರೋದಿಲ್ಲ. ಸೊ ಇದರಲ್ಲಿ ಬರೋದು ಅಂತ ಬಂದರೆ CD ಡ್ರೈವು ಮತ್ತು ಬಿಟ್ಟರೆ FM ಬರುತ್ತೆ ಇದರಲ್ಲಿ. ಸೊ ಸಪ್ರೇಟಾಗಿ ಹಾಕ್ಸ್ಕೊಂಡಿರೋದು ಇವೆಲ್ಲ. ಸೊ ನೀವು ಬ್ಯಾಕ್ ಸೀಟಿಗೆ ಬಂದರೆ ಸೀಟಿಂಗ್ ಪೊಸಿಷನ್ ಎಲ್ಲ ಚೆನ್ನಾಗಿದೆ, ನೀರೆಸ್ಟ್ ಎಲ್ಲ ಓಕೆ. ಆರಾಮಾಗಿ 4 ಮೆಂಬರ್ಸು ಟ್ರಾವೆಲ್ ಮಾಡ್ಬೋದು. ಫ್ಯಾಮಿಲಿಗಂತೂ ತುಂಬ ಚೆನ್ನಾಗಿದೆ ಇದ್ರ ಕಾರು. ಪರ್ಫಾಮೆನ್ಸ್ ಅಂತೂ ಕೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ ಪರ್ಫಾಮೆನ್ಸು. ಸೊ ನನ್ನ ಕಾರ್ ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಪಿಕಪ್ ಎಲ್ಲ ಸಖತ್ತಾಗಿದೆ. ಸೊ ಮತ್ತು ಆಮೇಲೆ ಪರ್ಫಾಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದೆ. ಇನ್ನೊಂದೇನೆಂದರೆ ಇದು ಸಿಟಿ ಯೂಸಿಗೆ ಮಾತ್ರ ಸಕ್ಕದಾಗಿ ಓಡಿಸಾಡ್ಬೋದು. ಫುಲ್ಲು ಹಿಂಗೆಲ್ಲ ಅಟ್ಟಾಡ್ಸ್ಕೊಂಡು ಓಡಾಡಿಸ್ಬೋದು. ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಆರಾಮಾಗಿ ಹೋಗುತ್ತಿದ್ದು, ಏನು ಸಮಸ್ಯೆ ಇಲ್ಲ. ಬಟ್ ಏನಂದರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂತ ಬಂದರೆ, ಸೊ ಪಾರ್ಟ್ಸ್ಗಳೊಂದು ಕಷ್ಟ ಸಿಗೋದು, ಬೇಗ ಸಿಗೋದಿಲ್ಲ. ಅದರಲ್ಲೂ ಪೆಟ್ರೋಲಲ್ಲಂತೂ ಸಿಗೋಲ್ಲ, ಸ್ವಲ್ಪ ರೇರೆ. ಯಾಕೆ ಅಂದರೆ ಡೀಸೆಲ್ ಆದರೆ ಡೀಸೆಲ್ ನಿಮಗೆಲ್ಲ ಗೊತ್ತು, ಶಿಫ್ಟ್ಗೂ ಫಿಯೇಟ್ ಪುಂಟದೇ ಡೀಸೆಲ್ ಇಂಜಿನ್ ಕೊಟ್ಟಿರೋದು. ಸೊ ಡೀಸೆಲ್ದೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಬಟ್ ಅದೇ ನೀವು ಪೆಟ್ರೋಲ್ ಇದಕ್ಕೆ ಬಂದರೆ ಸಿಗುತ್ತೆ, ಬಟ್ ಸಿಗೋಲ್ಲ ಅಂತಲ್ಲ. ಸ್ವಲ್ಪ ಇವತ್ತು ಆರ್ಡ್ರ್ ಹಾಕಿದರೆ ಒಂದು 2-3 ಡೇಸ್ ಲೇಟ್ ಆಗುತ್ತೆ. ಬಟ್ ಅದೇ ನೀವು ಡೀಸೆಲಲ್ಲಾದರೆ ಬಟ್ ಅಂತ ಬೇಗ ಸಿಕ್ಬಿಡುತ್ತೆ. ಸೊ ಅದೊಂದೇ ಡಿಸಡ್ವಾಂಟೇಜ್ ಈ ಕಾರಲ್ಲಿ. ಅದು ಬಿಟ್ಟರೆ ಪರ್ಫಾಮೆನ್ಸ್ ಅಂತೂ ಬೆಂಕಿ, ಸಕ್ಕದಾಗಿದೆ ಕಾರು. ಓಡಿಸ್ತಿದ್ರೆ ಫೀಲೇ ಬೇರೆ. ಮತ್ತು ಆಮೇಲೆ ಈಸಿಯಾಗಿ 160 ತನಕ ಆರಾಮಾಗಿ ಹಿಡಿಬೋದು ಕಾರ್ನ, ಆರಾಮಾಗಿ ಹೋಗುತ್ತೆ. ಸಿಟಿ ಯೂಸಿಗಂತೂ ಬೆಸ್ಟು, ಆರಾಮಾಗಿ ಓಡಿಸಾಡ್ಬೋದು, ಚಿಂಟಾಡ್ಬೋದು ಅಂದ್ಕೊಳ್ಳಿ. ಸಖತ್ತಾಗಿದೆ ಅಂದರು. ಬಟ್ ಡಿಸ್ಅಡ್ವಾಂಟೇಜ್ ನಾನು ಹೇಳಿದ್ನಲ್ಲ, ಅದೊಂದೇ ಡಿಸ್ಅಡ್ವಾಂಟೇಜ್ ಇದರಲ್ಲಿ ಇರೋದು. ಇಷ್ಟೊತ್ತರೆಗೂ ನಾನು ಇಂಟೀರಿಯರು ಮತ್ತು ಒಳಗಡೆ ತೋರಿಸ್ಕೊಟ್ಟೆ. ನಾನು ನಿಮ್ಗೀಗ ಎಕ್ಸ್ಟೀರಿಯರು ಅವೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ನಂದು ಆ್ಯಕ್ಚುಲಿ ಬಂದು 2015 ಮಾಡಲ್ಲು ಫಿಯೇಟ್ ಪುಂಟೋ ಡೈನಾಮಿಕ್ 1.2 ನಂದು ಕಾರ್ದು ವೇರಿಯಂಟ್ ಬಂದು. ಸೊ ಇದರಲ್ಲಿ ನಿಮಗೆ ಪೆಟ್ರೋಲ್ ವೇರಿಯಂಟಲ್ಲೂ ಸಿಗುತ್ತೆ, ಡೀಸೆಲ್ ವೇರಿಯಂಟಲ್ಲೂ ಸಿಗುತ್ತೆ. ಸೊ ಡೀಸೆಲ್ ವೇರಿಯಂಟ್ ನೀವೇನಾದ್ರು ಹುಡುಕ್ತಿದ್ದೀನಿ ಫಿಯೇಟ್ ಪುಂಟೋ ಆದರೆ ನೋಡಿ, ಅದು ಒಳ್ಳೆ ಆಪ್ಷನ್ ನಿಮಗೆ. ಯಾಕೆ ಅಂತ ಅಂದರೆ ಅದು ಮೈಲೇಜ್ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ನಿಮಗೆ ಹೆಂಗೆ ಹೋದರೂ, ನೀವು ಲಾಂಗ್ ಹೋಗ್ತೀನಿ ಅಂದರೆ 22+ ಸಿಗುತ್ತೆ. ಇಲ್ಲ ನಾನು ಸಿಟಿಲಿ ಓಡಿಸಾಡ್ತೀನಿ ಅಂದರೆ ನಿಮಗೆ ಆರಾಮಾಗಿ 18+ ಅಂತೂ ಸಿಗುತ್ತೆ. ಸೊ ಡೀಸೆಲು ಅಷ್ಟೇ ಒಳ್ಳೆ ಪರ್ಫಾಮೆನ್ಸ್ ಇದೆ. ನೀವು ಬೇಕಾದ್ರೆ ಪೆಟ್ರೋಲ್ನು ಪ್ರಿಫರ್ ಮಾಡ್ಬೋದು, ಇಲ್ಲಾಂದರೆ ಡೀಸೆಲ್ನ ಪ್ರಿಫರ್ ಮಾಡ್ಬೋದು. ಡೀಸೆಲ್ ಸ್ವಲ್ಪ ಸೌಂಡ್ ಬಂದಂಗೆ ಅನಿಸುತ್ತೆ, ಬಟ್ ಓಕೆ. ಬಟ್ ಪೆಟ್ರೋಲಲ್ಲಿ ಯಾವುದೇ ಥರ ಸೌಂಡ್ಗೆ ಏನೂ ಬರಲ್ಲ, ಸ್ಮೂತ್ ಹ್ಯಾಂಡ್ಲಿಂಗು ಚೆನ್ನಾಗಿರುತ್ತೆ. ನಿಮಗೆ ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದು 2015 ಮಾಡಲ್ಲು. ಫ್ರಂಟಿಂದ ಈ ಥರ ಕಾಣಿಸುತ್ತೆ ನಿಮಗೆ. ಮತ್ತು ಅದು ಬಂದರೆ ನಿಮಗೆ 14 ಇಂಚ್ ಟೈರ್ ಬರುತ್ತೆ ಇದರಲ್ಲಿ. ಸೊ ಇದು ಬಂದು ಬ್ಯಾಕ್ ಸೈಡ್ ಫಿಯೇಟ್ ಪುಂಟೋ ಇವು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ.
ಅದನ್ನು ಇಗ್ನೋರ್ ಮಾಡಿ. ಬಟ್ ಪರ್ಫಾಮೆನ್ಸ್ ಅಂತ ಬಂದರೆ ಮಾತ್ರ ಬೆಂಕಿ. 14 ಇಂಚ್ ಟೈರ್ಸ್ ಬರುತ್ತೆ, ಬೇಕಾದ್ರೆ ನೀವು ಅಪ್ ಟು 16 ಇಂಚ್ ತನಕ ನೀವು ಹಾಕಿಸ್ಕೋಬೋದು. ಸೊ ಇದು ನಿಮಗೆ ಎಕ್ಸ್ಟೀರಿಯರಲ್ಲಿ ಬರುತ್ತೆ ಹೊರಗಡೆಯಿಂದ. 2015 ಫಿಯಟ್ ಪುಂಟೋ ಪೆಟ್ರೋಲ್ ವೇರಿಯಂಟ್ ಇದು. ಆ್ಯಕ್ಚುಲಿ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಇದರದ್ದು. ನೀವೊಂದು ರೌಂಡ್ ಬರ್ತೀನಿ ನೋಡಿ ಹೆಂಗಿದೆ ಲುಕ್ಕು ಅಂತ. ಮತ್ತು ಆಮೇಲೆ ಇದು ಅಷ್ಟೇ, ಡೋರು ಅಷ್ಟೇ ತುಂಬ ಚೆನ್ನಾಗಿದೆ ಹ್ಯಾಂಡಲ್ ಮಾಡೋಕ್ಕೆ. ಡೋರ್ ನೋಡಿ, ಬೇರೆ ಡೋರ್ಸ್ನೆಲ್ಲ ಹಿಂಗೆ ಸ್ಮೂತಾಗಿ ಹಾಕ್ತೀರಾ, ಬಟ್ ನಮ್ದು ಹಂಗಲ್ಲ, ಸ್ವಲ್ಪ ರಫ್ ಈ ಥರ ಹಾಕೋದು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಫಿಯಟ್ ಪುಂಟೋದು ಆ್ಯಡ್ ಬರ್ತಾಯಿತ್ತು ಆವಾಗ ಹಳೆದರಲ್ಲಿ. ಅದರಲ್ಲಿ ಅದು ಇದ್ರ ಫಿಯಟ್ ಕಾರ್ ಬಗ್ಗೆ ಡ್ಯೂರಬಿಲಿಟಿ ಹೆಂಗಿದೆ ಅಂತ ತೋರಿಸ್ಕೊಡೋರು ಅವರು. ಡ್ಯೂರಬಿಲಿಟಿ ಮಾತ್ರ ಬೆಂಕಿ ಅಂದ್ಕೊಳ್ಳಿ. ಇಂಟೀರಿಯರ್ ಮಾತಾಡಿದ್ರೆ ನೋಡಿ ಈ ಥರ ಇದೆ ಇಂಟೀರಿಯರ್ ಒಳಗೆ. ಮತ್ತಿನ್ನೊಂದು ಸತಿ ತೋರಿಸ್ತಿದ್ದೀನಿ ಇಂಟೀರಿಯರ್ನ. ಮತ್ತು ನನ್ನ ಕಾರಲ್ಲಿ ಬಂದುಬಿಟ್ಟು ABS ಇದೆ, ಬಟ್ ಏರ್ ಬ್ಯಾಗ್ ಇಲ್ಲ. ಬಟ್ ಕಾರ್ ಮಾತ್ರ ಟ್ಯಾಂಕ್ ಅಂದ್ಕೊಳ್ಳಿ, ಆ ಥರ ನೋಡಿ ಸೌಂಡು. ಒಳ್ಳೆ ಟ್ಯಾಂಕ್ ಒಳಗಡೆ ಕೂತಿರೋ ಥರ ಫೀಲ್ ಆಗುತ್ತೆ, ಅಷ್ಟು ಸೇಫ್ ಇದೆ ಕಾರ್ ಮಾತ್ರ. ಆ್ಯಸ್ ಆಫ್ ಮೈ ನಾಲೆಡ್ಜ್ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಏನೇನು ಈ ಕಾರ್ ಬಗ್ಗೆ ಗೊತ್ತಿದೆ, ಸೊ ಫಿಯಟ್ ಪುಂಟೋ ಪೆಟ್ರೋಲ್ ವೇರಿಯಂಟ್ ಯಾರ್ಯಾರ ಹತ್ರ ಇದೆ ಅವರಿಗೆ ನಿಮ್ಮದು ಏನೇನು ಫೀಚರ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿದೆ ಅದನ್ನು ನೀವು ಕಮೆಂಟ್ ಮಾಡಿ. ಸೊ ಅದನ್ನು ನಾನು ಓದಿಬೇಕಾದ್ರೆ ಅದ್ರ ಮೇಲೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇದು ಬಂದು ನಂದು ಫಸ್ಟ್ ರಿವ್ಯೂ ವಿಡಿಯೋ. ಅದು ನನ್ನ ಕಾರ್ ಮೇಲೇ ನಾನು ರಿವ್ಯೂ ಮಾಡಿ ಹೇಳ್ತಾ ಇರೋದು. ಆ್ಯಕ್ಚುಲಿ ನಾನು ಇದನ್ನು 1 ಇಯರಿಂದ ಓಡಿಸ್ತಾ ಇದ್ದೀನಿ. ಸೊ ಆ ಬೇಸ್ ಮೇಲೆ ನಾನು ರಿವ್ಯೂ ಕೊಟ್ಟಿರೋದು. ರಿವ್ಯೂ ಏನಾರು ತಪ್ಪಿದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನನಗೆ ಗೊತ್ತಿರೋಷ್ಟನ್ನು ನಾನು ಹೇಳಿದ್ದೀನಿ. ಯಾಕಂದರೆ ನಾನು 1 ಇಯರಿಂದ ಓಡಿಸ್ತಾ ಇರೋದು. ಸೊ ನಿಮಗೆ ಇನ್ನೇ ಅದ್ರ ಮೇಲಾರ ರಿವ್ಯೂ ಮಾಡಬೇಕು ಅನಿಸಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ರಿವ್ಯೂ ಮಾಡ್ತೀನಿ. ಇವತ್ತಿಗಿಷ್ಟೇ. ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.